ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಯುವಕರು ಬಹಳ ಪ್ರಮುಖರು ಅಂತೇಳಿ ಮಾತಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಇವತ್ತು ನಾವು ವಿಶ್ವ ಯುವ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರು, ಅದೇ ರೀತಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದಂತಹ MN ಅನುಚೇತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸರ್, ಸಾಮಾನ್ಯವಾಗಿ ನಾವು ಯುವಕರು ಅಂತಂತಂದರೆ ಒಂದು ಡೆಫಿನಿಷನ್ ಕೊಡಬೇಕಾಗಿದೆ. ಮೊದಲಿಂದನೂ ಕೂಡ ಯುವಕರು ಅಂತಂದರೆ ತಮ್ಮದೇ ಆದಂಥ ಒಂದು ಶೈಲಿನಲ್ಲಿ ಅವರು ತುಂಬ ಚೈತನ್ಯಮಯವಾಗಿ ಬದುಕ್ತಿರ್ತಾರೆ. ಹಿರಿಯರು ಮತ್ತು ಯುವಕರ ಜೊತೆಗೆ ಸ್ವಲ್ಪ ಏನೋ ಒಂಥರ ತಿಕ್ಕಾಟಗಳು ಇದ್ದಂಗೆ ಕಾಣಿಸ್ತದೆ. ಆದರೆ ಇವತ್ತು ನಾವು ಬೇರೆ ರೀತಿಯಲ್ಲಿ ಅವ್ರನ್ನ ನಾವು ವ್ಯಾಖ್ಯಾನಿಸಬೇಕಾಗಿದೆ. ಯುವಕರು ಅಂತಂದರೆ ನಿಮ್ಮ ಪ್ರಕಾರ ತಾವು ಒಬ್ಬ ಯುವಕರಾಗಿ ಏನು ಹೇಳಿ ಬಯಸ್ತೀರಿ ಸರ್? ಅಂದರೆ ಈ ನಾವೇನು ಸಾಧಾರಣವಾಗಿ ಬಯಸ್ತೀವಿ, ಸುಮಾರು 15 ವರ್ಷದಿಂದ 35 ವರ್ಷದವರೆಗೂ ಯಾರು ಈಗಿನ ಪೀಳಿಗೆ ಇದೆ ಅವ್ರನ್ನ ನಾವು ಯುವಕರು ಅಂತ ನಾವು ಎಲ್ಲ ಇದಕ್ಕೆ ಯೋಜನೆಗಳಿಗೆ ಒಂದು ಇದನ್ನು ಕೊಟ್ಟಿದ್ದೀವಿ. ಹೌದೌದು ಸರ್. ಈ ವಿಶ್ವ ಯುವ ದಿನಾಚರಣೆ ಅಂಗವಾಗಿ ನಾವು ಭಾಳಷ್ಟು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ಯುವಕರನ್ನು ನಾವು ಮುನ್ನೆಲೆಯಲ್ಲಿ ಇಟ್ಕೊಂಡು ಭಾಳಷ್ಟು ವಿಚಾರಗಳನ್ನು ನಾವು ಮಾಡ್ತಾ ಇದ್ದೇವೆ. ಯುವಕರ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅವರಿಗೆ ಒಂದು ಮಾನಸಿಕ ಒತ್ತಡ ಆಗಿರಬಹುದು ಅಥವಾ ಆರ್ಥಿಕ ಸಬಲೀಕರಣ ಆಗಿರಬಹುದು ಇತ್ಯಾದಿಗಳು. ತಾವು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾಗಿ ಅಲ್ಲಿ ಏನೇನು ಅಂಶಗಳನ್ನು ತಾವು ಕಂಡುಕೊಳ್ತೀರಾ ಸರ್? ನೋಡಿ, ಬಹು ಮುಖ್ಯವಾಗಿ ಇಂದಿನ ಯುವ ಪೀಳಿಗೆಗೆ ಒಂದು ಏನು ಡಿಜಿಟಲ್ ಹೈಜೀನ್ ಅಂತ ಹೇಳ್ತೀವಿ ಅದೊಂದು, ಎರಡನೇದು ಸೈಬರ್ ಕ್ರೈಮ್ಸ್ ಇರ್ಬೋದು, ಮತ್ತು ತಾವು ಹೇಳ್ದಂಗೆ ಒತ್ತಡಗಳು ಜಾಸ್ತಿ. ಯಾಕಂದರೆ ಇವತ್ತು ಇನ್ಫಾರ್ಮೇಷನ್ ಏಜ್ ಇದು, ಭಾಳಷ್ಟು ಇನ್ಫಾರ್ಮೇಷನ್ ಓವರ್ಲೋಡ್ ಆಗ್ತಾ ಇದೆ. ಸೊ ಅದನ್ನು ಆ ನಿಟ್ಟಿನಲ್ಲಿ ಹೇಗೆ ಅವರು ಜೀವನನ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ನೋಡಬೇಕಂದ್ರೆ ನಮ್ಮ ಕ್ರೀಡಾ ಇಲಾಖೆ ವತಿಯಿಂದ ಬಹು ಮುಖ್ಯವಾಗಿ ನಾವು ಸರ್ಕಾರದ ಯೋಜನೆ ಒಂದು ಹಾಕ್ಕೊಂಡಿರೋದು ಒಂದು ಭಾರತ್ ಜೋಡೋ ಯುವ ಸಂಘ ಅಂತ, ಅದನ್ನು ಈಗ ಪ್ರಾರಂಭಿಸ್ತಾ ಇದ್ದೀವಿ. ಅದರಲ್ಲಿ ಏನಂತ ಹೇಳಿದ್ರೆ ಒಂದೊಂದು ಗ್ರಾಮ ಪಂಚಾಯತ್ಗೂ ಕೂಡ ಒಂದೊಂದು ವಾರ್ಡಲ್ಲೂ ಕೂಡ ಒಂದೊಂದು ಸಂಘ ಇರುತ್ತೆ, ಕನಿಷ್ಠ ಒಂದು 200 ಜನದ ಸಂಘ ಇರುತ್ತೆ. ಅದರಲ್ಲಿ ಅವರೆಲ್ಲ ಕೂಡ ಸೇರ್ಕೊಂಡು ಪಾಲ್ಗೊಂಡು ಈ ಸಂವಿಧಾನಿಕದ ಮೌಲ್ಯಗಳನ್ನು, ಕ್ರೀಡೆ, ಸಂಸ್ಕೃತಿಯನ್ನು ಅದು ಬೆಳೆಸ್ಕೊಳ್ಳೋದಕ್ಕೆ, ಒಂದು ರೂಪಿಸ್ಕೊಳ್ಳೋದಕ್ಕೆ ಒಂದು ಮಾಡ್ತಾಯಿದ್ದೀವಿ. ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡೆ ದೃಷ್ಟಿಯಿಂದ ಅವರಿಗೆ ಏನಾದರೂ ಅವಕಾಶಗಳಿವೆಯಾ? ವಿಶೇಷವಾಗಿ ಮೀಸಲಾತಿ ಅನ್ನೋ ಥರ ಏನಾದ್ರು ಇದೆಯಾ? ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರಿ ನೌಕರಿಯಲ್ಲಿ 2% ಮೀಸಲಾತಿನ ಈಗ ಒದಗಿಸ್ಕೊಟ್ಟಿದ್ದೀವಿ. ಈಗ ಆಗ್ತಾರಂಥ 70,000 ಹುದ್ದೆಗಳ ಭರ್ತಿಯಲ್ಲಿ 2% ಮೀಸಲಾತಿ ಇದೆ. ಅದಲ್ಲದೆ ಯಾರು ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸನ್ನು ಗೆಲ್ತಾರೆ ಅವ್ರಿಗೆ ನೇರವಾಗಿ ಗ್ರೂಪ್ A, ಗ್ರೂಪ್ B ಪೋಸ್ಟಲ್ಲಿ ಅವ್ರಿಗೆ ಮೀಸಲಾತಿ ಇಡಲಾಗಿದೆ. ಅದಲ್ಲದೆ ಕೂಡ ಯಾರು ಕ್ರೀಡಾಪಟುಗಳಿದ್ದಾರೆ ಅವ್ರ ಗುರಿ ಒಲಿಂಪಿಕ್ಸ್ ಅಂತ ಹೇಳಿ ಒಂದೊಂದು ಕ್ರೀಡಾಪಟುಗೆ ನಾವು ವರ್ಷಕ್ಕೆ 10 ಲಕ್ಷ ರೂಪಾಯಿನ ನೀಡ್ತಾ ಇದ್ದೇವೆ. ಭಾಳಷ್ಟು ಸೌಲಭ್ಯಗಳು ಸರ್ಕಾರದ ವತಿಯಿಂದ ನೀಡ್ತಾ ಇದ್ದೀವಿ. ಸರ್, ಈಗ ಯುವಕರು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದಲ್ಲೇ ತುಂಬ ಹೆಚ್ಚು ಇದ್ದಾರೆ ಅಂತಂತೇಳಿ ನಾವು ಇವತ್ತು ಬಹಳ ಗೌರವದಿಂದ ಹೇಳ್ಕೊಳ್ತೀವಿ. ಮತದಾನದ ಹಕ್ಕು ಆಗಿರ್ಬೋದು ಅಥವಾ ಬೇರೆ ಬೇರೆ ದೃಷ್ಟಿಯಿಂದನೂ ಕೂಡ ಅವರನ್ನು ನಾವು ಬಾಧ್ಯಸ್ಥರನ್ನಾಗಿ ಮಾಡ್ಬಿಡ್ತೀವಿ. ಹಾಗಾಗಿ ಅವರ ಒಂದು ಪಾತ್ರ ಬಹಳ ದೊಡ್ಡದಿದೆಯಲ್ಲ. ಈ ಸಂದರ್ಭದಲ್ಲಿ ಈ ಸ್ಪರ್ಧಾತ್ಮಕವಾಗಿ ಗೆಲ್ಲಬೇಕು, ನಾವೇನಾದರೂ ತುಂಬ ಹೋರಾಟ ಮಾಡಬೇಕು, ಉದ್ಯೋಗ ದಕ್ಕಿಸ್ಕೊಳ್ಬೇಕು ಅಂತನ್ನುವಂತಹ ವಿಷಯವೇ ತುಂಬ ಮೇಲೆ ಇದೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರು ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಬಹುದು ಅಂತ ಹೇಳಿ ಸರ್. ಅಂದರೆ ಅವರು ಒಂದು ಕ್ರಿಟಿಕಲ್ ಥಿಂಕರ್, ಏನು ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳ್ತೀವಿ, ಅಥವಾ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನು ಬಗೆಹರಿಸುವಂಥ ಒಂದು ಸಾಮರ್ಥ್ಯ ಇರಬೇಕು. ಮತ್ತು ಅದೇ ಹೇಳಿದ್ನಲ್ಲ, ಈ ಡಿಜಿಟಲ್ ಎರಾದಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಅವರು ಹೊಂದಿರಬೇಕು. ಯಾಕಂದರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇವತ್ತು ಹೇಳೋಕ್ಕಾಗಲ್ಲ. ನಾವೆಲ್ಲ ಹೇಳ್ತೀವಿ ಡೀಪ್ ಫೇಕ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅಂಥದ್ದು ಇತ್ಯಾದಿ ಅಂತ. ಸೊ ಯಾವುದೇ ವಿಚಾರಗಳನ್ನು ಅವರು ಒಂದು ಸರಿ ಪರಿಶೀಲಿಸಿ ಅದನ್ನು ವಿಮರ್ಶಿಸಿ ಅದನ್ನು ಅವರು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಬಳಕೆ ಮಾಡ್ಕೋಬೇಕು ಮತ್ತು ಪ್ರಚಾರ ಮಾಡಬೇಕು. ಈ ವರ್ಷದ ಯುವ ದಿನದ ಸಂದರ್ಭದಲ್ಲಿ ಏನು ಘೋಷವಾಕ್ಯ ಇದೆ ಸರ್? ಅದು ಈ ವರ್ಷದ ಯುವಜನದ ಘೋಷವಾಕ್ಯ ಇರೋದು ವಿಭಿನ್ನ ಸಂದರ್ಭಗಳು, ಸಮಾನ ಆಕಾಂಕ್ಷೆಗಳು, ಅಂದರೆ ಡಿಫ್ರೆಂಟ್ ಕಾಂಟೆಕ್ಸ್ಟ್, ಕಾಮನ್ ಆಸ್ಪಿರೇಷನ್ಸ್ ಅಂತ. ಅಂದರೆ ಎಲ್ಲ ವಿವಿಧ ಭೌಗೋಳಿಕ ಅಥವಾ ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರ್ತಾರೆ, ಆದರೆ ಅವರೆಲ್ಲರ ಕನಸುಗಳು ಒಂದೇ ಇರುತ್ತೆ. ಅವರು ಏನು ಒಂದು ಗೌರವತಂತ ಜೀವನ ಇರ್ಬೋದು, ಅಥವಾ ಗುಣಮಟ್ಟದ ಶಿಕ್ಷಣ ಇರ್ಬೋದು, ಅಥವಾ ಒಂದು ಸುಸ್ಥಿರವಾದಂಥ ಭವಿಷ್ಯ ಪಡೆದುಕೊಡಂತಿರ್ಬೋದು, ಉತ್ತಮ ಶಿಕ್ಷಣವನ್ನು ಪಡೆದು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಆ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಪ್ರಯತ್ನ ಕೂಡ ಮಾಡಬೇಕಾದ. ಹೌದು, ಇಂಥ ಯುವಕರು ನಾಳಿನ ಭಾರತದ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತನೋ ದಿಶೆಯಲ್ಲಿ ಅನೇಕ ಕೆಲವು ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ನಾವು ಇವಾಗ. ಹೌದು, ಇಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಆ ವಿಚಾರಗಳ ಬಗ್ಗೆ ಏನು ಅನಿಸುತ್ತೆ ಸರ್ ತಮಗೆ? ನೋಡಿ, ತಾವು ಮೊದಲೇ ಹೇಳ್ದಂಗೆ ಇಂದಿನ ಯುವಕರು ನಾಳೆಯ ನಾಯಕರು, ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಸೊ ಹಾಗಾಗಿ ನಾನು ಹೇಳ್ದಂಗೆ ಅವರು
ಒಂದು ಏನು ಚಾರಿತ್ರ್ಯವನ್ನು ಅವರು ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ವಿದ್ಯೆ ಒಂದೇ ಅಲ್ಲ, ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಏನಿದೆ ಅದು ಅವರ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯನ ನಿರ್ಧರಿಸುತ್ತೆ. ಸೊ ಹಾಗಾಗಿ ಬರೀ ಒಂದು ಸುಖದ ಸಮಯದಲ್ಲಿ ಒಂದೇ ಅಲ್ಲ, ಕಷ್ಟದ ಸಮಯದಲ್ಲಿ ಅವರು ಏನು ತಾಳ್ಮೆ ಮತ್ತು ಏನು ನಾಯಕತ್ವವನ್ನು ಅವರು ಬೆಳೆಸ್ಕೋತಾರೆ, ಅದು ಅವರ ತಪ್ಪು ದಾರಿ ಹಿಡ್ದೇ ಇರೋಂಗೆ ಅವ್ರನ್ನ ಕಾಪಾಡುತ್ತೆ ಅಂತ ನಾನು ಹೇಳಬಯಸ್ತೇನೆ. ಸರ್, ತಾವು ಇದೀಗ ಪ್ರಸ್ತಾಪ ಮಾಡಿದ್ರಿ, ಈ ಡಿಜಿಟಲ್ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಅವರಿಗೆ. ಮೊಬೈಲ್ ಬಳಕೆ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಬಳಕೆ ಆಗಿರ್ಬೋದು, ಇದನ್ನು ಸತತವಾಗಿ ತಮ್ಮ ಜೊತೆಗೆ ಅದು ಬದುಕಿನ ಅಂಗ, ಅದು ಉಸಿರು ಅನ್ನೋ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಅದರ ಮೂಲಕವಾಗಿ ಅವರು ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯವ ಅಥವಾ ತುಂಬ ದಾರಿ ತಪ್ತಾ ಇದ್ದಾರಾ? ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗಿರೋದು. ನೋಡಿ, ಇವತ್ತಿನ ಜಗತ್ತಿನಲ್ಲಿ ಮೊಬೈಲ್ ಫೋನ್ ಮತ್ತು ಸೋಷಿಯಲ್ ಮೀಡಿಯಾ ತಾವು ಹೇಳ್ದಂಗೆ ಒಂದು ಜೀವನದ ಅಂಗ ಆಗ್ಬಿಟ್ಟಿದೆ. ನಾವು ಅದಕ್ಕೆ ಇಷ್ಟಪಡ್ತೀವೋ ಇಷ್ಟಪಡಲ್ವೋ, ಅದು ಒಂದು ವಾಸ್ತವಾಂಶ ಇವತ್ತಿನ ಜೀವನದ್ದು. ಹಂಗಿರ್ಬೇಕಾದ್ರೆ ಅದರ ಸದ್ಬಳಕೆ ಮಾಡ್ಕೊಂಡು ಒಂದು ಬ್ಯಾಲೆನ್ಸ್ ತೊಗೊಂಡು ಬಂದು ಅವರ ಜೀವನದಲ್ಲಿ ಅದು ಹೇಗೆ ಎಷ್ಟು ಅನುಕೂಲ ಆಗುತ್ತೆ ಅದನ್ನು ಅವರು ಬಳಸ್ಕೊಂಡು ಮಾಡಿಕೊಂಡ್ರೆ ಇದಾಗುತ್ತೆ. ಯಾಕಂದರೆ ಈಗ ಇರೋದು ನಾವು ಇನ್ಫಾರ್ಮೇಷನ್ ಏನು ಮಾಹಿತಿ ಯುಗ ಅಂತ ನಾವೇನು ಕರಿತೀವಿ, ಫಿಂಗರ್ ಟಿಪ್ಸಲ್ಲಿದೆ ಪ್ರತಿಯೊಬ್ಬರು ಕೂಡ. ಈ ಹಳೆ ಕಾಲದ್ದು ಹೊರಟೋಯ್ತು. ನಾವು ಚಿಕ್ಕವರಿದ್ದಾಗ ಓದಬೇಕಂದ್ರೆ ಲೈಬ್ರರಿಗೆ ಹೋಗಬೇಕಿತ್ತು, ಜೆರಾಕ್ಸ್ ಮಾಡಿಸ್ಕೋಬೇಕಿತ್ತು, ಅದನ್ನು ಬಂದು ರಟ್ಟೊಡಿಬೇಕಿತ್ತು, ಎಕ್ಸಾಮಲ್ಲಿ ಪಾಸ್ ಮಾಡಬೇಕು. ಈಗ ಹಂಗಲ್ಲ. ಈಗ ನಮ್ಮ ಮೊಬೈಲ್ ಫೋನಲ್ಲೇ ನಮ್ಗೆ ಯಾವ ಮಾಹಿತಿ ಬೇಕೋ ಅದು ಸಿಗುತ್ತೆ. ಬಟ್ ಅದರಲ್ಲಿ ಅಥೆಂಟಿಕ್ ಇನ್ಫಾರ್ಮೇಷನ್ ಯಾವುದು, ಕರೆಕ್ಟ್ ಇನ್ಫಾರ್ಮೇಷನ್ ಯಾವುದು, ಆ ವಿವೇಚನೆನ ಈಗಿನ ಮಕ್ಕಳು ರೂಪಿಸ್ಕೊಳ್ಬೇಕಾಗಿದೆ. ಯಾಕಂದರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳೋದು ಈಗ ಇತ್ತೀಚಿನ ದಿನಗಳಲ್ಲಿ, ಅದು ಬೇರೆ ಈ ಕೃತಕ ಬುದ್ಧಿಮತ್ತೆ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದೇ ಕಷ್ಟ ಆಗ್ತಾ ಇದೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಸೊ ಆ ವಿವೇಚನೆಯನ್ನು ಬೆಳೆಸ್ಕೋಬೇಕು ಎಲ್ಲ ಮಕ್ಕಳು ಅಂತ ನಾನು ಹೇಳ್ಬೇಕು. ಬೌದ್ಧಿಕ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಯುವಕರು ಬಹಳ ಚುರುಕು, ಭಾಳಷ್ಟು ಅನೇಕ ಸ್ಥಾನಗಳನ್ನು ಅವರು ಅಲಂಕರಿಸಿಕೊಳ್ಳಬಹುದು ಅಂತ ಹೇಳಿ ಹೇಳ್ತೀವಿ ನಾವು. ಇಂಥ ಸಂದರ್ಭದಲ್ಲಿ ಉದ್ಯೋಗವನ್ನು ತಮ್ಮದನ್ನಾಗಿಸ್ಬೇಕು, ಉದ್ಯೋಗಶೀಲರಾಗಿ ಬದುಕಬೇಕು. ಅದಕ್ಕಾಗಿ AI ಅಂತನ್ನುವಂಥ ಅಂಶ ಒಂದು ತೊಡಕಾಗಬಾರ್ದು ಅಂತಂಥೇಳಿ AI ಬರಲಿ, ತಾಂತ್ರಿಕವಾಗಿ ಸಾಕಷ್ಟು ಬದಲಾವಣೆಗಳು ಇರ್ಬೋದು. ಇದಕ್ಕಾಗಿ ಸರ್ಕಾರಗಳು ಕೂಡ ಮುಂದೆ ಬಂದು ಅವರಿಗೆ ಅವಕಾಶ ಕೊಡಬೇಕಾಗತ್ತಲ್ಲ. ಈ ದಿಶೆಯಲ್ಲಿ ಏನೇನು ಯೋಜನೆಗಳಿವೆ ಸರ್? ಈಗ ಶಿಕ್ಷಣ ಪಡೆಯುವ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಅನೇಕ ಫೆಲೋಶಿಪ್ಗಳನ್ನಾಗಲಿ ಅಥವಾ ಈ ಸ್ಕಾಲರ್ಶಿಪ್ಗಳನ್ನು ಪಡೆಯುವ ವಿಷಯದಲ್ಲಿ ಕೂಡ ಅವರಿಗೆ ಅನುಕೂಲತೆಗಳು ಇರ್ಬೋದಲ್ಲ? ಹೌದು. ಸೊ ಈ ವರ್ಷದಿಂದ 9ನೇ ತರಗತಿಯಿಂದಲೇ ಸಿಲೆಬಸ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಇದು ಮಾಡಿದ್ದಾರೆ. ಸುಮಾರು 1800 ಸರ್ಕಾರಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ. ಅದಲ್ಲದೆ ಆವಿಷ್ಕಾರ ಅಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಏನು ಸಂಶೋಧನೆ ಮಾಡ್ತಾರೆ ಅದಕ್ಕೆ ಪೇಟೆಂಟ್ ಪಡೆಯಲು ಒಂದು ಆರ್ಥಿಕ ನೆರವನ್ನು ಸರ್ಕಾರ ಕೊಡ್ತಾ ಇದೆ. ಬಹು ಮುಖ್ಯವಾಗಿ ಯುವನಿಧಿ ಅಂತ ಒಂದು ಯೋಜನೆ ಇದೆ. ಈ ಯುವನಿಧಿ ಯೋಜನೆ ಅಡಿಯಲ್ಲಿ ಸುಮಾರು 4,47,000 ಅಭ್ಯರ್ಥಿಗಳು ಇದನ್ನ ಸಹಾಯ ಪಡ್ಕೋತಾರೆ. ಇದರಲ್ಲಿ ನೇರವಾಗಿ ಅವ್ರಿಗೆ ಒಂದು ಭತ್ಯೆಯನ್ನು ಪಾವತಿಸಲಾಗ್ತಾ ಇದೆ. ಈಗಾಗಲೇ ಸುಮಾರು 1,154 ಕೋಟಿ ವೆಚ್ಚವನ್ನು ಸರ್ಕಾರ ಮಾಡಿದೆ. ಸೊ ಇದ್ರ ಜೊತೆಗೆ ಕಲಿಕೆ ಜೊತೆ ಕೌಶಲ್ಯ ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಮಾರ್ಕೆಟ್ ಆಧಾರಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಅದು ಅಲ್ಲದೆ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಏನು ಕಲಿವಿಕೆ ನಂತರ ಏನು ಉದ್ಯೋಗ ಇದೆ ಅದರಲ್ಲೂ ಕೂಡ ಅವರಿಗೆ ಒಂದು ನೆರವಾಗಲಿ ಅಂಥೇಳಿ ಸರ್ಕಾರ ಈ ಎಲ್ಲ ಯೋಜನೆಗಳನ್ನು ಮಾಡಿದೆ ಅಲ್ವಾ. ಈಗ ಬಹುತೇಕ ನಾವೆಲ್ಲರೂ ಚರ್ಚೆ ಮಾಡೋದೇನಂತಂದರೆ, ಯುವಕರಿಗೂ ಆಗಲಿ, ತಂದೆ ತಾಯಿಗೆ, ಪೋಷಕರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಸ್ವಲ್ಪ ಏನೋ ತುಂಬ ಗ್ಯಾಪ್ ಇದೆ ಅಂತಂಥೇಳಿ ಹಿರಿಯರ ಮಾತುಗಳನ್ನು ಯುವಕರು ಅಷ್ಟಾಗಿ ಕೇಳಲ್ಲ ಅಂತಂಥೇಳಿ ಒಂದು ಕಡೆ ಹೇಳ್ತಿದ್ರೆ, ಇಲ್ಲ ಅವರಿಗೆ ಭಾಳಷ್ಟು ವಿವೇಚನಾ ಶಕ್ತಿ ಇದೆ, ಅವರು ತುಂಬ ಪ್ರಬಲರು, ಆದರೆ ಹಿರಿಯರು ಒಂಥರ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಅವರಿಗೆ ಬಿಟ್ಬಿಡ್ಬೇಕು, ಅವರು ಮುಂದೆ ಬರ್ತಾರೆ ಅಂತೇಳಿ ಹೇಳ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಮುಂದೆ ಬರೋಕೆ ಆಗ್ತಿರಂಗಿಲ್ಲ, ಅನೇಕ ಸವಾಲುಗಳಿವೆ ಅವರಿಗೆ. ಈ ಎಲ್ಲ ಸವಾಲುಗಳನ್ನು ಮೆಟ್ಟು ನಿಲ್ಬೇಕಂತಂದರೆ ಅವರಿಗೆ ಉದ್ಯೋಗ ಒಂದೇ ಬಹಳ ಮುಖ್ಯ ಅಂತೇಳಿ ನಾವು ಮಾತಾಡ್ತೀವಿ ಸರ್. ಆ ಉದ್ಯೋಗ ಪಡಿಬೇಕಂತಂದಾಗ ಹೇಗೆ ಅವರು ಸ್ಪರ್ಧಾತ್ಮಕವಾಗಿ ತಮ್ಮನ್ನು ತಾವು ಮೆಟ್ಟಿ ನಿಲ್ಲಬಹುದು, ಏನೇನು ಪ್ರಯತ್ನಗಳನ್ನು ಅವ್ರು ಮಾಡಬೇಕು ಅಂತ ಅನ್ನೋದನ್ನು ಹೇಳಿ ಸರ್. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಂದರೆ ಈಗ UPSC ಆಗಿರ್ಬೋದು, KS ಆಗಿರ್ಬೋದು, ಇನ್ನಿತರ ಯಾವುದೇ ಪರೀಕ್ಷೆಗಳನ್ನಾಗಲಿ ಹೇಗೆ ತಯಾರಿ ಮಾಡ್ಕೋಬೇಕು? ನೋಡಿ, ಬಹು ಮುಖ್ಯವಾಗಿ ಯಾರೇ ಆಗಲಿ ಒಂದು ಓದುವಿಕೆಯನ್ನು ಬೆಳೆಸ್ಕೋಬೇಕು. ಚಿಕ್ಕ ವಯಸ್ಸಿನಲ್ಲೇ ಏನೇ ವಿಷಯ ಇರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಓದಿ ಅರ್ಥ ಮಾಡ್ಕೊಂಡು ಮನದಟ್ಟ ಮಾಡ್ಕೋಬೇಕಾಗಿದೆ. ಯಾಕಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ನೋಡ್ತೀವಿ, ಅದನ್ನು ಬರೀ ಬಾಯ್ಗಟ್ಟು ಮಾಡಿ ಅದರ ಮೇಲೆ ನಾವು ಎಕ್ಸಾಮಿನೇಷನ್ ಪಾಸ್ ಮಾಡೋಕ್ಕಾಗಲ್ಲ. ಹೀಗಿರಬೇಕಾದ್ರೆ ಎಲ್ಲರೂ ಕೂಡ ನಾನು ಹೇಳ್ದಂಗೆ ಒಂದು ಓದುವಿಕೆ, ಕಲಿವಿಕೆನಿಗೆ ಹೆಚ್ಚು ಮಹತ್ವ ಕೊಟ್ಟು ಯಾವುದೇ ವಿಷಯ ಆಗಿರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದು. ಎರಡನೇದು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಮ್ಮ ರೀಸ್ನಿಂಗು, ಆ್ಯಪ್ಟಿಟ್ಯೂಡು,
ಇಂಥದನ್ನು ಟೆಸ್ಟ್ ಮಾಡ್ತಾರೆ ನಮ್ಮ ಕ್ಯಾರೆಕ್ಟ್ರನ್ನ. ಸೊ ಹಾಗಾಗಿ ನಾವು ಒಳ್ಳೆ ಕ್ಯಾರೆಕ್ಟ್ರನ್ನ ಬೆಳೆಸ್ಕೋಬೇಕು. ಹೇಗೆ ಬೆಳೆಸ್ಕೋಬೋದು? ಸಂವಾದ ಮಾಡೋದಿರ್ಬೋದು, ಚರ್ಚೆ ಮಾಡೋದಿರ್ಬೋದು, ಬೇರೆ ವಿಭಿನ್ನ ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸೋದಿರ್ಬೋದು, ಅಥವಾ ಯಾಕೆ ಅದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಮಾಡೋದು, ವಸ್ತುನಿಷ್ಠವಾಗಿ ನಾವು ಮಾಡಬೇಕಾಗಿದೆ. ಸೊ ಹಾಗಾಗಿ ಇಂಥ ಚಾರಿತ್ರ್ಯನ ನಾವು ಬೆಳೆಸ್ಕೋಬೇಕು. ಭಾಳ ತಾಳ್ಮೆಯಿಂದ ಇದು ಇದ್ದರೆ ಮತ್ತು ಎಲ್ಲ ಕಡೆಯಿಂದ ನಾವು ಜ್ಞಾನವನ್ನು ಸ್ವೀಕರಿಸೋಕ್ಕೆ ನಾವು ಓಪನ್ ಮೈಂಡೆಡ್ ಆಗಿದ್ರೆ ಅನುಕೂಲ ಆಗುತ್ತೆ. ಅದೇ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಫೇಕ್ ಇರುತ್ತೆ, ಆ ಒಂದು ಅಂಶನೇ ಅಂತಿಮ ಅಂತ ಅಂದ್ಕೊಂಡು ಅದನ್ನು ಓದಿ ಇದೇ ಸತ್ಯ ಅಂತಂತೇಳಿ ಅಂದ್ಕೊಳ್ಳೋದು ಒಂದಾದರೆ, ಶಿಕ್ಷಣ ಪಡೆಯುವಲ್ಲೂ ಕೂಡ ಹೇಗೆ ಅದನ್ನು ನಾವು ತಯಾರಿ ಮಾಡಬೇಕು ಅಂತ ಅನ್ನೋದ್ರ ಕಡೆನೂ ಅವರು ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ತಾವು ಹೇಳಿದಂಗೆ ಭಾಳಷ್ಟು ತಮ್ಮದೇ ಆದಂಥ ಸ್ವತಂತ್ರ ಒಂದು ಅನಿಸಿಕೆಯನ್ನು ಇಟ್ಕೋಬೇಕಾಗತ್ತೆ ಮತ್ತು ಅದು ಎಲ್ಲರಿಗೂ ಸ್ವೀಕಾರಾರ್ಹ ಆಗಿರಬೇಕು. ಈಗ ನೋಡಿ, ನಾವೆಲ್ಲರೂ ಇನ್ಫ್ಲುಯೆನ್ಸರ್ ಅಂತ ಮಾತಾಡ್ತೀವಿ. ಇನ್ಫ್ಲುಯೆನ್ಸರ್ ಅಂದ್ರೇನು? ಬೇರೆಯವರ ಅಭಿಪ್ರಾಯ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಆ್ಯಕ್ಚುಲಿ ಇಂಥ ಕಾಲದಲ್ಲಿ, ಇಂಥ ಡಿಜಿಟಲ್ ಏಜಲ್ಲಿ, ಇಂಥ ಸೋಷಿಯಲ್ ಮೀಡಿಯಾ ಏಜಲ್ಲಿ ನಾವು ಸ್ವಂತ ವಿವೇಚನೆಯನ್ನು ಇಟ್ಕೊಂಡಿರ್ಬೇಕು ಮತ್ತು ನಮ್ಮದೇ ಆದ ಸ್ವಂತ ನಿರ್ಧಾರ ತೊಗೊಳ್ಬೇಕು. ಸೊ ಹಾಗಾಗಿ ಇತ್ತೀಚಿನ ನಾನು ಮೊದಲೇ ಮಾತಾಡ್ದಂಗೆ ಫೇಕ್ ನ್ಯೂಸು, ಡೀಪ್ ಫೇಕು ಇತ್ಯಾದಿಗಳೆಲ್ಲ ಇದ್ದಾವೆ. ಸೊ ಹಾಗಾಗಿ ನಾವು ಅದನ್ನು ಯಾವುದೇ ಮಾಹಿತಿಯನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ, ಹಂಚ್ಕೋಬೇಕಾದ್ರೆ ಅದರ ಮೂಲ ಯಾವುದು, ಅದು ಸರಿನಾ ತಪ್ಪಾ, ಮತ್ತು ಅದರಿಂದ ಏನಾದ್ರು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಒಂದು ವಿವೇಚನೆಯನ್ನು ಇಟ್ಕೊಂಡು ನಾವು ಅದನ್ನು ಶೇರ್ ಮಾಡೋದಿರ್ಬೋದು ಅಥವಾ ಹಂಚ್ಕೊಳ್ಳೋದಿರ್ಬೋದು ಇರಬೇಕು. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಇವತ್ತಿನ ದಿನ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳೋದಕ್ಕೆ. ಯುವಕರನ್ನು ಅಥವಾ ಯುವ ಶಕ್ತಿಯನ್ನು ಎಷ್ಟೋ ಸಲ ದುರುಪಯೋಗಗೊಳಿಸ್ಕೊಳ್ಳಾಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಅಂದರೆ ಅವರು ಒಂಥರ ಮಾಬ್ ಆಗಿ ಬಂದ್ಬಿಡ್ತಾರೆ, ಅಥವಾ ತಾವು ಸಮರ್ಥವಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕ್ಕೆ ಆಗ್ತಿರಂಗಿಲ್ಲ, ಅವ್ರನ್ನ ಇನ್ನೊಬ್ರು ಯಾರೋ ಬಳಸ್ಕೊಂಡ್ಬಿಡ್ತಾರೆ ಅಂಥೇಳಿ. ಹಾಗಾಗಿ ಇದರಲ್ಲಿ ಏನಂದರೆ ಸ್ವಂತಿಕೆ ಇದ್ದರೆ ಬಹುಶಃ ಅವರು ಆ ಕಡೆ ವಾಲಿಕ್ಕಿಲ್ಲ, ತಮ್ಮ ಬದುಕಿನ ಒಂದು ಭವಿಷ್ಯ ರೂಪಣೆ ಮಾಡುವಲ್ಲೇ ಸತತ ಪರಿಶ್ರಮವನ್ನು ಅವ್ರು ಹಾಕ್ಬೋದು. ಅಲ್ಲ, ಇದು ಈ ದಿಶೆಯಲ್ಲಿ ತಮ್ಮಂಥವ್ರು ತಾವು ನೋಡಿ IPS ಮಾಡಿದವರು ಇಂಥ ದೊಡ್ಡ ಸ್ಥಾನದಲ್ಲಿದ್ದೀರಿ, ಮತ್ತು ಯುವಕರಾಗಿದ್ದೀರಿ, ನಿಮ್ಮ ಒಂದು ಮಾತು ಏನಿರ್ಬೋದು ಅಂಥೇಳಿ ಅವ್ರಿಗೊಂದು ಕುತೂಹಲ ಇರ್ತದೆ. ಏನೇನು ಕಿವಿ ಮಾತನ್ನು ಹೇಳ್ಬೋದು ತಾವು ಈ ಸಂದರ್ಭದಲ್ಲಿ? ನೋಡಿ, ಇದು ಇವತ್ತಿನ ಸಮಸ್ಯೆ ಅಲ್ಲ, ಮೊದಲಿನಿಂದ ಅನಾದಿ ಕಾಲದಿಂದ ಇದು ಈ ದುರ್ಬಳಕೆ ಮಾಡ್ಕೊಳೋದು, ವಿಶೇಷವಾಗಿ ಯುವಕರನ್ನು ಅದು ನಡ್ಕೊ ಬಂದಿದೆ. ಸೊ ನಾನು ಅಷ್ಟೇ ಹೇಳೋದು, ಓದುವಿಕೆ ಅಂದರೆ ವೆಲ್ ರೆಡ್ ಪರ್ಸನ್ ಆಗಿರಬೇಕು. ನಮ್ಮಿಂದ ಏನು ಬಯಸ್ತಾ ಇದ್ದಾರೆ, ಯಾಕೆ ಬಯಸ್ತಾ ಇದ್ದಾರೆ, ನಮ್ಮಿಂದ ಇನ್ನು ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅಂತ ಆ ವಿವೇಚನೆಯನ್ನು ಹೊಂದ್ಕೊಂಡಿರ್ಬೇಕು. ಅದಲ್ದಲೆ ಇವತ್ತಿನ ಏನು ಇನ್ಫಾರ್ಮೇಷನ್ ಏಜ್ ಅಂತ ಹೇಳ್ತೀವಿ, ಭಾಳಷ್ಟು ಇನ್ಫಾರ್ಮೇಷನ್ ನಮಗೆ ಬರ್ತಾಯಿದೆ. ನಮಗೆ ಸರಿನೋ ತಪ್ಪೋ ಅಂತ ಹೇಳೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ. ಮತ್ತು ಈಗಿನ ಅಲ್ಗಾರಿದಮ್ಸ್ ಹೆಂಗಿದಾವೆ ಅಂದರೆ, ನಾವು ಏನಾದ್ರು ಒಂದನ್ನು ನೋಡಿದ್ರೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ತವೆ. ಸುಳ್ಳು ನೋಡಿದ್ರೆ ಸುಳ್ಳೇ ಬರ್ತಾ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯ ನೋಡಿದ್ರೆ ಆ ವಿಷಯದ ಒಂದೇ ರೀತಿಯಾದಂಥ ಒಂದು ಇದನ್ನು ಬರ್ತಾ ಇರುತ್ತೆ. ವಿಭಿನ್ನ ಅಭಿಪ್ರಾಯಗಳು ನಮಗೆ ಸಿಗೋದಿಲ್ಲ. ಒಂದೇ ನಮಗೇನು ಇಷ್ಟಪಡ್ತೀವಿ ಅಂತ ಅದು ಡಿಸೈಡ್ ಮಾಡ್ತಾ ಅದೇ ಬರ್ತಾ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನಾವು ಎಲ್ಲದನ್ನು ಸ್ವೀಕರಿಸೋದಕ್ಕೆ, ಅದಕ್ಕೆ ನಾನು ಹೇಳಿದೆ, ಎಲ್ಲ ದೃಷ್ಟಿಕೋನವನ್ನು, ಎಲ್ಲ ಸಿದ್ಧಾಂತಗಳನ್ನು ನಾವು ಸ್ವೀಕಾರ ಮಾಡ್ಕೊಂಡು ನಮ್ಗೆ ಯಾವ್ದು ಸರಿ ಅನಿಸುತ್ತೆ ಅದು ಪರಿಪಾಲನೆ ಮಾಡಬೇಕು. ಈಗೇನಾಗ್ಬಿಟ್ಟಿದೆ ಅದು ಬೇರೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಕ್ಕಿಂತ ಮುಂಚೆ ರೋಬೋಟಿಕ್ಸು, ಆಟೋಮೇಷನ್ ಎಲ್ಲ ಇತ್ತು. ಈಗ ಫಾರ್ ಎಕ್ಸಾಂಪಲ್ 50 ವರ್ಷದ ಹಿಂದೆ ವಾಷಿಂಗ್ ಮಷಿನ್ ಇರ್ತಾ ಇರಲಿಲ್ಲ, ಕುಕ್ಕರ್ ಇರ್ತಾ ಇರಲಿಲ್ಲ, ಅಥವಾ ಮೈಕ್ರೋವೇವ್ ಇರ್ತಾ ಇರಲಿಲ್ಲ. ಅವೆಲ್ಲ ನಮ್ಮ ಜೀವನವನ್ನು ಸುಗಮವಾಗಿ ಸರಳವಾಗಿ ಮಾಡಿಕೊಟ್ಟಿದ್ದಾವೆ. ಬಟ್ ಈಗೇನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಮ್ಮ ಕ್ರಿಟಿಕಲ್ ಥಿಂಗನ್ನು ಬಿಟ್ಕೊಟ್ಬಿಟ್ಟಿದ್ದೀವಿ. ಈಗ ಒಂದು ಲೆಟರ್ ಬೇಕು ಅಂದರೆ ನಾವು ಯಾವ್ದಾರು ಒಂದು AI ಆ್ಯಪ್ಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ರೆ ಲೆಟರ್ ಅದೇ ತೆಗೆದುಕೊಟ್ಬಿಡುತ್ತೆ ಅಲ್ವಾ? ಅಂದರೆ ಈ ಸಂದರ್ಭದಲ್ಲಿ ನಾವು ಏನು ಹೇಳ್ಬೋದು ಅಂದರೆ ಸರ್, ಯುವಕರು ಒಳ್ಳೆಯ ವಿಷಯ ಕಡೆನೇ ಅವರು ಜಾಸ್ತಿ ತಮ್ಮ ಮನಸ್ಸನ್ನು ಇಟ್ಟಿರಲಿ. ಉದಾಹರಣೆ, ಈಗ ಅಲ್ಗಾರಿದಮ್ನಲ್ಲಿ ತಾವು ಏನು ನೋಡ್ತಾರೆ ಅದೇ ಬರುತ್ತಂದರೆ, ಆದಷ್ಟು ಅವರು ಒಳ್ಳೆಯ ವಿಷಯದ ಕಡೆನೇ ಸ್ವಲ್ಪ ಜಾಸ್ತಿ ಸರ್ಚ್ ಮಾಡಿದರೆ ಹೌದು, ಒಳ್ಳೆಯ ವಿಷಯನೇ ಅವ್ರಿಗೆ ಬರ್ತಾ ಹೋಗ್ತದೆ, ಒಳ್ಳೆ ವಿಷಯ ಬರುತ್ತೆ. ಪ್ಲಸ್ ನಮಗೆ ಈಗ ಯಾವ್ದಾರ ವಿಷಯ ಬಗ್ಗೆ ಇನ್ನೂ ಆಳವಾಗಿ ನೋಡಬೇಕು ಅಂದರೆ, ಇದೆಂಥ ಯುಗ, ನಮ್ಮ ಕೈಯಲ್ಲೇ ಇದೆ. ಎಷ್ಟು ಆಳವಾಗಬೇಕು ಅಷ್ಟು ಆಳವಾಗಿ ಹೋಗ್ಬೋದು. ಎಂಥ ಎಕ್ಸ್ಪರ್ಟ್ಸ್ ಬೇಕು ನಿಮ್ಗೆ ಸಿಗ್ತಾರೆ. ಈಗ ವಿಡಿಯೋಗಳು ಸಿಗ್ತಾವೆ ನಿಮಗೆ, ಏನಾರು ಕಲಿಬೇಕು ಅಂದರೆ ನಾವೇನು ದೂರ ನಡ್ಕೊಂಡು ಹೋಗಬೇಕಾಗಿಲ್ಲ. ಇವತ್ತು ಶಾಲೆನೇ ನಮ್ಮ ಮನೆಗೆ ಬಂದಿದೆ. ಒಳ್ಳೆ ಸರ್ಚ್ ಮಾಡಬೇಕು, ಒಳ್ಳೆ ಇದು ಮಾಡಿದ್ರೆ ಅಲ್ಗಾರಿದಮ್ ಅದೇ ಪಿಕಪ್ ಮಾಡುತ್ತೆ. ಸೊ ನಾವು ಈ ತಂತ್ರಜ್ಞಾನ ಹೇಗೆ ಬಳಸ್ದಂಗೆ ನಮಗೆ ಅದು ಒಳ್ಳೆಯ ಶಕ್ತಿನೂ ಕೂಡ ಒಂದು ಕಡೆ, ದುಷ್ಟಶಕ್ತಿನೂ ಕೂಡ ನಾವು ಹೇಗೆ ಬಳಕೆ ಮಾಡ್ತೀವಿ ನಮ್ಮ ಕೈಯಲ್ಲಿದೆ. ಅದು ನಾವು ಒಳ್ಳೇದಕ್ಕೆ ಬಳಕೆ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದಕ್ಕೆ ಬಳಕೆ ಮಾಡಿದ್ರೆ ನಾವು ಕೆಟ್ಟವರಾಗ್ತೀವಿ. ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ಈ ಮೊಬೈಲಲ್ಲಿ ಹೇಳ್ಬೋದು, ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ಧನಾತ್ಮಕವಾದ ಅಂಶಗಳೇ ನಿಮ್ಮ ಮುಂದೆ ಬರುತ್ತೆ.
ಸರ್, ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಅಪಾಯಿಂಟ್ಮೆಂಟ್ಗಳು ಆಗಬೇಕು ಅಂತ ಹೇಳ್ತೀವಿ, ಮತ್ತು ಅವರಿಗೆ ಸಾಕಷ್ಟು ತರಬೇತಿಗಳು ಸಿಗಬೇಕು ಅಂತ ಹೇಳ್ತೀವಿ. ಮತ್ತು ಸರ್ಕಾರಿ ಹುದ್ದೆ ಸಿಗದೆ ಹೋದ್ರೂ ಅಥವಾ ಉದ್ಯೋಗ ಅಲ್ಲಿ ಸಿಗದೆ ಹೋದ್ರೂ ತಾವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ನಾವೇನು ಹೇಳ್ತೀವಲ್ಲ, ಆ ದಿಶೆಯಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿವೆ. ಇವತ್ತು ಅವರು ಉದ್ಯಮಿಗಳಾಗ್ಬೋದು ಮುಂದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀವಿ. ಸರ್ಕಾರಗಳ ಪ್ರಯತ್ನಗಳು ಹೇಗಿವೆ ಮತ್ತು ತಮಗೇನು ಅನಿಸುತ್ತೆ ಸರ್, ಇಲಾಖೆಯ ಕಡೆಯಿಂದ ಏನೇನು ಅನುಕೂಲತೆಗಳಿವೆ? ಅದೇ, ನಾನು ಈ ವರ್ಷ 70,000 ಹುದ್ದೆಗಳಿಗೆ ಸರ್ಕಾರ ಭರ್ತಿ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದೆ. ಅದರಲ್ಲಿ ಕ್ರೀಡಾಪಟುಗಳಿಗೆ ನಮ್ಮ ಇಲಾಖೆ ವತಿಯಿಂದ 2% ಮೀಸಲಾತಿಯನ್ನು ಇಡಲಾಗಿದೆ. ಅದಲ್ಲದೆ ಈಗ ಈ ಹಿಂದೆ ಹೇಳ್ದಂಗೆ ಯುವ ನಿಧಿ ಮತ್ತು ಇತ್ಯಾದಿ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಇದರಿಂದಾಗಿ ಒಂದು ಏನು ತಾವು ಹೇಳ್ದಂಗೆ ಯುವಕರಿಗೆ ಸಬಲೀಕರಣ ಮಾಡೋದು ಬಹಳ ಮುಖ್ಯವಾದಂಥ ಅಂಶ. ಸ್ವಯಂ ಉದ್ಯೋಗಿಗಳು ಅಥವಾ ಉದ್ಯೋಗ ಸಿಕ್ಕಿದ್ರೆ ಅವ್ರಿಗೆ ಅವರ ಸಬಲೀಕರಣ ಅದು ಬಂದ್ಬಿಡುತ್ತೆ. ಸೊ ಸರ್ಕಾರದ ವತಿಯಿಂದ ಬಹುಮುಖ್ಯವಾಗಿ ಸ್ಕಾಲರ್ಶಿಪ್ ಸ್ಕೀಮ್ಗಳಿದ್ದಾವೆ, ಅದಲ್ಲದೆ ಲೈಬ್ರರಿಗಳಿದ್ದಾವೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಓದಬೇಕು ಅಂತಿದ್ದಾರೆ ಅವ್ರಿಗೆ. ಮತ್ತು ಇದು ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದಕ್ಕೆ ಮತ್ತು ನಿಧಿ ಇದೆ. ಸೊ ಅದರಿಂದ ಅವರು ಹೆಚ್ಚಿನ ಒಂದು ಸಹಾಯನ ಪಡ್ಕೋಬೋದಾಗಿದೆ ಯುವ ಜನರು ಏನಿದ್ದಾರೆ. ಎಸ್ಪೆಷಲಿ ತಾವು ಹೇಳ್ದಂಗೆ ಸ್ವಯಂ ಉದ್ಯೋಗಕ್ಕೆ ಏನೇನು ಬೇಕು ಅದು ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಹಲವಾರು ಇಲಾಖೆಗಳು ಇದಕ್ಕೋಸ್ಕರನೇ, ಏನು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಮತ್ತು ಉದ್ಯೋಗ ಇರ್ಬೋದು, ಅದಕ್ಕೆಲ್ಲ ಉತ್ತಮ ರೀತಿಯಲ್ಲಿ ಯುವ ಜನರಿಗೆ ಸಹಾಯವಾಗಲಿ ಅಂತ ಆ ದಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಯುವಕರಿಗೆ ತಾವು ಹೇಳುವಂತಹ ಒಂದು ಕಿವಿ ಮಾತು ಆಗಿರ್ಬೋದು ಅಥವಾ ಹಿರಿಯರು ಹೇಳಿದಂತಹ ದೊಡ್ಡ ದೊಡ್ಡ ಮಾತುಗಳು ಎಷ್ಟು ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾಗಿದೆ ಸರ್. ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಎದ್ದೇಳಿ ಗುರು ಮುಟ್ಟುವ ತನಕ ನೀವು ನಿಲ್ಲಬೇಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಒಳ್ಳೆ ಮಾತುಗಳು ಇನ್ಯಾರು ಹೇಳ್ತಾರೆ? ಅದಲ್ಲದೆ ಈ ಬರೀ ಯುವ ಜನರು ಇವತ್ತು ಕನಸು ಕಾಣೋರು ಮಾತ್ರ ಅಲ್ಲ, ಕನಸನ್ನು ನನಸು ಮಾಡೋವಂಥ ಶಕ್ತಿಶಾಲಿಯಾದಂಥ ವ್ಯಕ್ತಿಗಳು. ಸೊ ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿ ಒಳ್ಳೆ ಪ್ರಜೆಗಳಾಗಿ ಅಂತ ನಾವು ಹೇಳೋಕ್ಕೆ ಬಯಸ್ತೇನೆ. ದೊಡ್ಡ ಕನಸು ಕಾಣಲಿ ಅಂತ ಹೇಳ್ತಾ ಇದ್ದೀರಿ ತಾವು. ದೊಡ್ಡ ಕನಸು ಕಂಡಷ್ಟು ನಮ್ಮ ರಾಷ್ಟ್ರ ಇನ್ನೂ ಬಲಿಷ್ಠ ಆಗುತ್ತೆ. ಒಂದು ಹೇಳಬೇಕಂದ್ರೆ ಸರ್ಕಾರ ತನ್ನ ಯೋಜನೆಗಳ ಮುಖಾಂತರ ಎಲ್ಲರಿಗೂ ಏಣಿ ಆಗಲು ಸಾಧ್ಯ ಇದೆ, ಆದರೆ ಏರ್ಬೇಕಾದವರು ಅವರೇ, ಯುವಕರೇ. ಸೊ ಹಾಗಾಗಿ ಯುವಕರು ನಾವು ಕೊಡೋಂಥ ಏಣಿನ ಏಳಲಿ ಅಂತ ನಾವು ಕೇಳ್ಕೊತೀವಿ. ಏರೇ ಇರ್ತಾರೆ ಸರ್. ಭಾಳ ಸಂತೋಷ ಸರ್. ಈಗ ರಾಷ್ಟ್ರ ನಿರ್ಮಾಣಕ್ಕಾಗಿ ಏನು ನಾವು ಈ ವರ್ಷದ ಘೋಷವಾಕ್ಯವನ್ನು ವಿಭಿನ್ನ ಸಂದರ್ಭಗಳು ಮತ್ತು ಸಮಾನ ಆಕಾಂಕ್ಷೆಗಳು ಅಂತ ಹೇಳ್ತಾ ಇದ್ದೀವಲ್ಲ, ಭಾಳಷ್ಟು ಆಶೋತ್ತರಗಳನ್ನು ಇಟ್ಟುಕೊಂಡು ನಮ್ಮ ಯುವಕರು ಇವತ್ತು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ನಾಯಕತ್ವ ವಹಿಸಲು ತಯಾರಿ ಆಗಿರ್ಬೋದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೋರಾಟ ಮಾಡಲು ಅಂತೂ ಏನೇನು ಬೇಕು ಅಂತ ಅದರ ಸಲುವಾಗಿಯೂ ಕೂಡ ಹೋರಾಟ ಮಾಡ್ತಿರ್ಬೋದು, ಅಥವಾ ತಮ್ಮ ಜೀವನವನ್ನು ತಾವು ಸ್ವಾವಲಂಬಿಗಳಾಗಿ ನಡೆಸಬೇಕು ಅಂತನ್ನುವಂಥ ಉದ್ದೇಶನೂ ಇರ್ಬೋದು. ಇವತ್ತು ತಂದೆ ತಾಯಿಗಳಿಗೆ ಭಾರವಾಗಿ ನಾವು ಇರಬಾರ್ದು, ನಾವೇ ನಮ್ಮ ಬದುಕನ್ನು ನಡೆಸಬೇಕು ಅಂತನೋ ಆಕಾಂಕ್ಷೆ ಉದ್ದೇಶಗಳನ್ನೆಲ್ಲ ಹೊಂದ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರಗಳು ಕೂಡ ಸಾಥ್ ಕೊಡಬೇಕು. ಬರೋ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್. ತಮ್ಮ ಇಲಾಖೆ ಕಡೆಯಿಂದ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಆಗಿರ್ಬೋದು, ಅಥವಾ ಯುವಜನ ಮತ್ತು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರ ಕಡೆಯಿಂದ ಕೂಡ ಸಾಕಷ್ಟು ಅನುಕೂಲತೆಗಳು ಇನ್ನೂ ಹೆಚ್ಚಿಗೆ ಸಿಗ್ತಾ ಹೋಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಬಯಸ್ಬೋದು ಸರ್. ತಾವು ಆಕಾಶವಾಣಿಗೆ ಬಂದು ಆಗಸ್ಟ್ 12 ಇವತ್ತು ಏನಿದೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನವನ್ನು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ತಾವು ಬಂದು ಮಾತನಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ.